ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. RCB ಟೀಮ್ ಒಳಗಡೆನೆ ಒಂಥರ ಕಾಂಟ್ರವರ್ಸಿ ಆಗ್ತಾ ಇದೆ. ಅಂದರೆ RCB ಫ್ಯಾನ್ಸ್ಗಳ ಮಧ್ಯನೇ ಇವ್ರಿಗೆ ಕೊಡಬೇಕಾಗಿತ್ತು, ಅವ್ರಿಗೆ ಕೊಡಬೇಕಾಗಿತ್ತು, ಅವ್ರಿಗೆ ಕೊಡಬೇಕಾಗಿತ್ತು, ಇವ್ರಿಗೆ ಕೊಡಬೇಕಾಗಿತ್ತು ಅಂತ. ಹೌದು, ನಿನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ನ ಜಾಶ್ ಹ್ಯಾಸಲ್ವುಡ್ಗೆ ಕೊಟ್ಟಿದ್ದು ಯಾರಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಆಗಿಲ್ಲ. ಏನು ಎಲ್ಲಿಂದ ಎಲ್ಲಿಗೆ 1 ವಿಕೆಟ್ ತೆಗೆದಿರೋ ಜಾಶ್ ಹ್ಯಾಸಲ್ವುಡ್ಡಲ್ಲಿ ಇಲ್ಲಿ 4 ವಿಕೆಟ್ ತೆಗೆದಿರೋ ರಸಿಕ್ ಸಲಾಮ್ದಾರಲ್ಲಿ, ಅದು ಇಂಡಿಯನ್ ಯಂಗ್ಸ್ಟರ್ಸ್ಗೆ ಮೋಟಿವೇಟ್ ಮಾಡಬೇಕು ಅಂತ ನಾವು ಕೊಡಬೇಕು ತಾನೇ ಪ್ಲೇಯರ್ ಆಫ್ ದ ಮ್ಯಾಚು. ಏನು ಅನ್ಯಾಯ ಆಗ್ತಿದೆ ಇಲ್ಲ IPL ಅಲ್ಲಿ, ಅದು ಇದು ಅಂತೆಲ್ಲ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ನೋಡಿದೆ. ಸೊ ಇಲ್ಲಿ ಸೀನ್ ಏನಾಗಿದೆ ಅಂತಂದರೆ, ಜಾಶ್ ಹ್ಯಾಸಲ್ವುಡ್ಗೆ ಏನಕ್ಕೆ ಪ್ಲೇಯರ್ ಆಫ್ ದ ಮ್ಯಾಚ್ನ ಕೊಟ್ಟಿರಬಹುದು ಅಂತ ಅಂದರೆ IPL ಗವರ್ನಿಂಗ್ ಕೌನ್ಸಿಲ್ ಅವರು ಯೋಚನೆ ಮಾಡಿಬಿಟ್ಟು ಅಂದರೆ ಇವರೆಲ್ಲ ಮ್ಯಾಚ್ ರೆಫ್ರಿ ಅವರೆಲ್ಲ ಯೋಚನೆ ಮಾಡಬೇಕಾಗತ್ತೆ ಪ್ಲೇಯರ್ ಆಫ್ ದ ಮ್ಯಾಚ್ನ ಕೊಡಬೇಕು ಅಂತ ಬಂದಾಗ. ಸೊ ಇಂಪ್ಯಾಕ್ಟ್ ಯಾರು ಜಾಸ್ತಿ ಮಾಡಿದ್ದಾರೆ ಮ್ಯಾಚಲ್ಲಿ ಬೌಲಿಂಗ್ ಅಂತ ಬಂದಾಗ, ಒಬ್ಬಿಯಸ್ಲಿ ಬ್ಯಾಟಿಂಗ್ ಅಂತೂ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಚೆನ್ನಾಗೇ ಆಡಿದ್ದಾರೆ. ಅಂದರೆ ವಿರಾಟ್ ಕೊಹ್ಲಿ ಒಂದು 49 ರನ್ ಹೊಡೆದಿದ್ದಾರೆ, ಇವರು ರಜತ್ ಪತಿದಾರ್ ಆಗಿರಲಿ, ಜೊತೆಗೆ ಜಿತೇಶ್ ಶರ್ಮಾ ಆಗಲಿ, ಸೊ ಇವರೆಲ್ಲ ಚೆನ್ನಾಗಿ ಇಂಪ್ಯಾಕ್ಟ್ನ ಮಾಡಿದ್ದಾರೆ. ಸೊ ಏನಂತ ಹೆವಿ ಮಟ್ಟದ ಏನಲ್ಲ, ಬ್ಯಾಟಿಂಗಲ್ಲಿ ಏನಂತ ದೊಡ್ಡದು ಈ ಸಾಧನೆ ಮಾಡಬೇಕಾಗಿರೋದು RCB ಏನು ಜಸ್ಟ್ ಚೇಸ್ ಮಾಡ್ತಿರೋದು 140+ ರನ್ಸು. ಸೊ ಇದರಲ್ಲಿ ಬ್ಯಾಟಿಂಗ್ ಅವ್ರಿಗೆ ಕೊಡುವಂಥ ಅಗತ್ಯತೆ ಇಲ್ಲ, ಬೌಲಿಂಗ್ ಅವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟರೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್ ಬಿದ್ದಿದೆ, 27 ರನ್ನ ಕನ್ಸಿಡರ್ ಮಾಡಿದ್ದಾರೆ, 4 ಓವರ್ ಬೌಲಿಂಗ್ ಮಾಡಿಬಿಟ್ಟು. ಆ್ಯಂಡ್ ಭುವನೇಶ್ವರ್ ಕುಮಾರ್ಗಾರು ಕೊಡ್ಬೋದಾಗಿತ್ತಲ್ವಾ. ಇಲ್ಲಿ ಓಕೆ, ರಸಿಕ್ ಸಲಾಮ್ದಾರ್ ಓಕೆ ಬೇಡ ಬಿಡು, ಭುವನೇಶ್ವರ್ ಕುಮಾರ್ಗಾರು ಕೊಡ್ಬೋದಾಗಿತ್ತಲ್ಲ. ರಸಿಕ್ ಸಲಾಮ್ದಾರು 2 ವಿಕೆಟು ಲಾಸ್ಟಲ್ಲಿ ಎತ್ತಿದ್ದಾರೆ, ಭುವನೇಶ್ವರ್ ಕುಮಾರ್ ಕೂಡ 2 ವಿಕೆಟು ಲಾಸ್ಟಲ್ಲಿ ಎತ್ತಿದ್ದಾರೆ, 19ನೇ ಓವರಲ್ಲಿ ಎತ್ತಿದ್ದಾರೆ. ಆ್ಯಂಡ್ 20ನೇ ಓವರಲ್ಲಿ ರಸಿಕ್ ಸಲಾಮ್ದಾರ್ 2 ವಿಕೆಟ್ನ ಎತ್ತಿದ್ದಾರೆ, ಅದಕ್ಕಿಂತ ಹಿಂದೆ 2 ವಿಕೆಟ್ನು ಕೂಡ ಎತ್ತಿದ್ರು. ಸೊ 24 ರನ್ನ 4 ವಿಕೆಟು, 4 ಓವರ್ ಬೌಲಿಂಗ್ ಮಾಡ್ಬಿಟ್ಟು 24 ರನ್ನ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ 4 ವಿಕೆಟ್ನ ಕೂಡ ಎತ್ತಿದ್ದಾರೆ. ಸೊ ಇವ್ರಿಗೆ ಏನಕ್ಕೆ ಕೊಡಲಿಲ್ಲ, ಜಾಶ್ ಹ್ಯಾಸಲ್ವುಡ್ 20 ರನ್ನ ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ 1 ವಿಕೆಟ್ನ ಎತ್ತಿದ್ದಾರೆ, ಇವ್ರಿಗೇನಕ್ಕೆ ಕೊಟ್ಟರು ಅಂತ ಕೇಳ್ತು ಅಂತಂದಾಗ, ಜಾಶ್ ಹ್ಯಾಸಲ್ವುಡ್ ಪೋಪ್ಳೆಯಲ್ಲಿ 2 ಓವರ್ ಬೌಲಿಂಗ್ ಮಾಡಿಬಿಟ್ಟು ಜಸ್ಟ್ 6 ರನ್ನ ಮಾತ್ರ ಓಡಿಸ್ಕೊಂಡ್ರು. ಸೊ ಅಲ್ಲಿ ಪ್ರೆಷರ್ನ ಬಿಲ್ಡ್ ಮಾಡಿದ್ದು ಜಾಶ್ ಹ್ಯಾಸಲ್ವುಡ್. ಫಸ್ಟ್ ಇನಿಷಿಯಲ್ 6 ಓವರಲ್ಲಿ ಮ್ಯಾಚ್ ಅಫಿಷಿಯಲ್ಸ್ ಎಲ್ಲ ನಿರ್ಧಾರ ಮಾಡಿಬಿಟ್ಟು ಜಾಶ್ ಹ್ಯಾಸಲ್ವುಡ್ ಅವರಿಗೆ ಕೊಟ್ಟಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ನ. ಬಟ್ ನಾನಿದ್ದಿತ್ತು ಅಂತಂದರೆ ರಸಿಕ್ ಸಲಾಮ್ದಾರ್ ಅವ್ರಿಗೆ ಕೊಡ್ತಾ ಇದ್ದೆ. ಏನಕ್ಕೆ ಅಂದರೆ 4 ವಿಕೆಟ್ ಎತ್ತಿದ್ದಾರೆ, ಅದು ಸ್ಟಾರ್ಟಿಂಗ್ ವಿಕೆಟೋ ಎಂಡ್ ವಿಕೆಟೋ 4 ವಿಕೆಟ್ ಎತ್ತಿದ್ದಾರೆ ಇವರು. 4 ವಿಕೆಟ್ ಎದ್ದವನಿಗೆ ನೀನು ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟಿಲ್ಲ ಅಂತ ಅಂದರೆ ಅಲ್ಲಿ ಏನು ಅಂತ ಹೆವಿ ಮಾರ್ಜಿನ್ ಏನೆಲ್ಲ, ಅಲ್ಲಿ ಓವರ್ ಆಲ್ ಮ್ಯಾಚ್ನ ತೊಗೊಬೇಕಾಗುತ್ತೆ. ಹೌದು, ಇನಿಷಿಯಲಿ ಪೋಬ್ಳಲ್ಲಿ ಡಾಮಿನೇಟ್ ಮಾಡಿದ್ರು RCB ಅವರು, ಜಾಶ್ ಹ್ಯಾಸಲ್ವುಡ್ ಡಾಟ್ ಬಾಲ್ಗಳನ್ನ ಹಾಕಿದ್ರು, ಪ್ರೆಷರ್ ಬಿಲ್ಡ್ ಆಯಿತು, ಅದು ಓಕೆ. ಇಲ್ಲಿ ವಿಕೆಟ್ ಟೇಕಿಂಗ್ ಬಾಲು, ಹೌದು ಇದು ಕೂಡ ಚರ್ಚೆ ಆಗ್ಬೋದು. ರಸಿಕ್ ಸಲಾಮ್ದಾರ್ ಬಾಲ್ ಹಾಕಿದ್ದೇನಲ್ಲೇನು ವಿಕೆಟ್ ಟೇಕಿಂಗ್ ಬಾಲ್ ಏನಾಗಿರಲಿಲ್ಲ, ಅದು ಮಿಚೆಲ್ ಮಾರ್ಷಲ್ಲ ಆ್ಯಂಡ್ ಮಾಕ್ರಮ್ಮು ಔಟ್ ಆಗಿದ್ದು, ಅದು ವಿಕೆಟ್ ಟೇಕಿಂಗ್ ಬಾಲ್ ಅಲ್ಲ. ಅವರೇ ಕ್ಲೋಸ್ ಮಾಡಿಬಿಟ್ಟು ಡೌನ್ ದ ಲೆಗ್ ಹೋಗ್ತಾರಂಥ ಬಾಲ್ಗೆ ಅವರೇ ಮಿಸ್ಟೇಕ್ ಮಾಡ್ಕೊಂಡು ಔಟ್ ಆಗಿದ್ದು ಅಂತ ಹೇಳ್ತು ಅಂತಂದರೆ. ಆಮೇಲೆ ಇನ್ನೂ 1 ವಿಕೆಟ್ ತೆಗೆದಿದ್ದಾರಲ್ಲಪ್ಪ ರಸಿಕ್ ಸಲಾಮ್ದಾರ್ ಅವರು. ಯಾರು ವಿಕೆಟ್ ತೆಗೆದಿದ್ದಾರೆ, ಆಯುಷ್ ಬದೋನಿ ಅವರ ವಿಕೆಟ್ ತೆಗೆದಿದ್ದಾರೆ. ಸೊ ಅವರು ಹಿಂದೆ ಅವರೇ ಹೊಡೆದಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು, ಏನು ವಿಕೆಟ್ ಟೇಕಿಂಗ್ ಬಾಲ್ ಏನಾಗಿರಲಿಲ್ಲ ಅಂತ ನೋಡ್ತು ಅಂತಂದರೆ, ಏನಲ್ಲಿ ಇವರು ಜಾಶ್ ಹ್ಯಾಸಲ್ವುಡ್ ತೆಗೆದಿದ್ದು ವಿಕೆಟ್ ಫಸ್ಟ್ ವಿಕೆಟ್ ಅನ್ನೋದೇನು ವಿಕೆಟ್ ಟೇಕಿಂಗ್ ಬಾಲ್ ಆಗಿತ್ತಾ? ಅವರು ನಿಖಲಸ್ ಪೂರಂದು ವಿಕೆಟ್ ಟೇಕಿಂಗ್ ಬಾಲ್, ಅದು ಅವರು ಕೂಡ ಇನ್ಸಿಡೆಂಟ್ಸ್ ಆಗಿಬಿಟ್ಟೇ ಬೋಲ್ಡ್ ಆಗಿದ್ದು, ಅದು ಏನು ವಿಕೆಟ್ ಟೇಕಿಂಗ್ ಬಾಲ್ ಏನಾಗಿರಲಿಲ್ಲ. ಹೌದು, ಪ್ರೆಷರ್ ಬಿಲ್ಡ್ ಮಾಡಿದ್ರೆ ಇಲ್ಲ ಅಂತಲ್ಲ ಜಾಶ್ ಹ್ಯಾಸಲ್ವುಡ್ ಪೋಪ್ಳಲ್ಲಿ. ಬಟ್ 4 ವಿಕೆಟ್ನ ತೆಗೆಯೋದಕ್ಕೂ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೂ ಏನಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ. 24 ರನ್ ಹೊಡಿಸ್ಕೊಂಡಿದ್ರೆ ಇವ್ರು 20 ರನ್ನು, ಅವ್ರದ್ದು ಎಕಾನಮಿ 5 ಇದೆ, ಇವ್ರದ್ದು ಎಕಾನಮಿ 6 ಇದೆ. ಸೊ 6 ಎಕಾನಮಿ ಇಟ್ಕೊಂಡು 4 ವಿಕೆಟ್ ತೆಗೆದಿರಂದರೆ ಖಂಡಿತ ಓವರ್ ಆಲ್ ಮ್ಯಾಚ್ನ ತೊಗೊಂಡು ನೋಡ್ತು ಅಂದಾಗ ರಸಿಕ್ ಸಲಾಮ್ದಾರ್ಗೆ ಕೊಡಬೇಕು. ಭುವನೇಶ್ವರ್ ಕುಮಾರ್ ಬಿಡಿ 3 ವಿಕೆಟ್ ತೆಗೆದರೆ 27 ರನ್ನ ಕನ್ಸಿಡರ್ ಮಾಡಿದ್ದಾರೆ, ಇವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಹೆಂಗೆ, ಜಾಶ್ ಹ್ಯಾಸಲ್ವುಡ್ಗೆ ಹೆಂಗೆ, ಖಂಡಿತ ಇದು ಇದಾಗೋದಿಲ್ಲ, ಅಂದರೆ ಮ್ಯಾಚ್ ಆಗೋದಿಲ್ಲ. ಸೊ ಕೊಡಬೇಕಾಗಿದ್ದು ರಸಿಕ್ ಸಲಾಮ್ದಾರಿಗೆ 4 ವಿಕೆಟ್ನ ತೆಗೆದಿರೋದ್ರಿಂದ. ಸೊ ನನಗೂ ಕೂಡ ಇದು ಯಕ್ಷ ಪ್ರಶ್ನೆ ಆಗೇನೆ ಕಾಡ್ತು, ಏನಪ್ಪ ಇವ್ರಿಗೆ ಕೊಟ್ಬಿಟ್ರು, ಏನಿದು ಕತೆ, ಇದು ಹಿಂಗಾಗೋಗ್ಬಿಡ್ತು ಅಂತ. ಜಾಶ್ ಹ್ಯಾಸಲ್ವುಡ್ ಫುಲ್ ಚಿಲ್ ಮಾಡ್ಕೊಂಡು ಇಲ್ಲಾಗೋರು ನಾನು ಫಾರ್ಮಿಗೆ ಬಂದಿದ್ದು ರಿಟರ್ನ್ ಆಗಿದ್ದೀನಿ, ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ತು ಅಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು. ಸೊ ನಿಮ್ಗೆ ಏನಿಸ್ತಪ್ಪ, ಜಾಶ್ ಹ್ಯಾಸಲ್ವುಡ್ಗೆ ಇನ್ನೂ ಒಂದು ಚರ್ಚೆ ಏನಾಗ್ತಿದೆ ಅಂತಾರೆ, ರಸಿಕ್ ಸಲಾಮ್ದಾರ್ ಮುಸ್ಲಿಂ ಅಂತ ಇವರಿಗೆ ಕೊಟ್ಟಿಲ್ಲ, BCCI ಅವರು ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ, IPL ಅವರು ಅದು ಇದು ಅಂತೆಲ್ಲ ಚರ್ಚೆಗಳೆಲ್ಲ ಆಗ್ತಾ ಇದ್ದಾವೆ. ಸೊ ಈ ಥರ ಎಲ್ಲ ಆಯಿತು ಅಂತಂದರೆ ಖಂಡಿತ ಚರ್ಚೆ ಅಂತೂ ಬಂದೇ ಬರುತ್ತೆ, ಡಿಬೇಟ್ ಅಂತೂ ನಡೆಸ್ತಾರೆ ಫ್ಯಾನ್ಸ್ಗಳು, ಇವ್ರಿಗೆ ಕೊಡಬೇಕಾಗಿತ್ತು, ಅವ್ರಿಗೆ ಕೊಡಬೇಕಾಗಿತ್ತು ಅಂತ. ಇಲ್ಲಿ ಜಾಶ್ ಹ್ಯಾಸಲ್ವುಡ್ಗೆ ಕೊಡಬೇಕಾಗಿತ್ತು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಅವ್ರು ಎತ್ತಿರೋದು 1 ವಿಕೆಟು, ಇವ್ರು ಎತ್ತಿರೋದು 4 ವಿಕೆಟು. ಏನೋ 2 ವಿಕೆಟ್ ಎತ್ತಿತ್ತು ಅಂತಂದರೆ ಅವ್ರಿಗೆ ಕೊಟ್ಟಿರೋದ್ರಲ್ಲಿ ನ್ಯಾಯ ಇದೆ ಅಂತ ಅನ್ಬೋದಾಗಿತ್ತು, ಪ್ರೆಷರ್ ಬಿಲ್ಡ್ ಮಾಡಿದ್ರು ಅಂತ. ಬಟ್ ಇವ್ರು 4 ವಿಕೆಟ್ ಎತ್ಬಿಟ್ಟು ಅವ್ರು 1 ವಿಕೆಟ್ ಎತ್ತಿರೋದ್ರಿಂದ ಖಂಡಿತ ಇದು ಅಂತ ಸೆನ್ಸ್ ಮಾಡೋದಿಲ್ಲ. ಜಾಶ್ ಹ್ಯಾಸಲ್ವುಡ್ಗೆ ಕೊಟ್ಟಿರೋದ್ರಿಂದ ರಸಿಕ್ ಸಲಾಮ್ದಾರ್ ಡಿಸರ್ವಿಂಗ್ ಇದ್ರು ಪ್ಲೇಯರ್ ಆಫ್ ದ ಮ್ಯಾಚ್ಗೆ. ಸೊ ನಿಮ್ಮ ಅನಿಸಿಕೆ ಏನಪ್ಪ, ಯಾರಿಗೆ ಕೊಡಬೇಕಾಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.